ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ನಿನ್ನೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಲಾಂಗ್ ಆಗುತ್ತೆ ಅಂತೇಳಿ ಅಷ್ಟೇ. ಹಾಗೆ ಅಲ್ಲಿ ಅಕ್ಕ ಮನೇಲಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಫುಲ್ಲು ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ರು. ಅದಕ್ಕೆ ನಾವು ಟೀ ಮತ್ತು ಅದ್ರ ಜೊತೆ ಬೋಂಡ ಕೊಟ್ಟರು, ತಿಂದ್ಕೊಂಡು ಹಾಗೆ ಹೊರಟ್ವಿ. ಇದು ಬಂದು ಕನಕಪುರ ಹತ್ರ, ಅಂದರೆ ಕನಕಪುರ ಆದಮೇಲೆ ಅಚ್ಚಲು ಅಂತೇಳಿ ಒಂದು ಊರು ಬರುತ್ತೆ, ಅಲ್ಲಿ ಇದು ಅಂದರೆ ಮೋನ್ಮಮ್ಮವರ ಅತ್ತೆ ಮಗಳು ಇರೋದು ಅಚ್ಚಲು ಅನ್ನೋ ಊರಲ್ಲಿ. ನಾವು ಇವಾಗ ಅಲ್ಲಿಗೆ ಹೋಯ್ತಾ ಇದ್ದೀವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಮಳವಳ್ಳಿಗೆ ಹೊರಡ್ತೀವಿ. ಯಾರು ಹೋಗೋ ನಿಮ್ಮ ಅತ್ತೆ ಮಗಳು ಹೊರಗಡೆನೇ ಇದ್ದಾರೆ. ಸ್ಮೈಲಿ ಈ ಕನ್ನಡಕ್ಕೆ ಒಂಥರ ಬಿದ್ದೋದಂಗೆ ಆಯ್ತಪ್ಪ. ಆಂಟಿ ಏನು ಮಾಡ್ತಿದ್ದೀರಾ? ಅದಕ್ಕೆ ಮೋಹನ್ ಮಾಮಂಗೆ ಹೇಳ್ತದೆ, ನಿಮ್ಮ ಅತ್ತೆ ಮಗಳು ಇಲ್ಲೇ ಕುತ್ಕ ಸ್ಮೈಲ್ ಮಾಡ್ತಾರೆ. ಇಲ್ಲಿ ಕಳ್ಸೋಸ್ಕತ್ತಿದ್ರ ಮಗನ್ ಬಿಟ್ಬಿಟ್ಟು ಬಂದ್ವಿ. ಕನಕಪುರದಲ್ಲ ಅವನೇ, ಕನಕಪುರ. ಇಲ್ಲ ಯಾರು ಕಾಣಿಸ್ತಾ ಇಲ್ಲ. ರವಿಯಣ್ಣ ಅವ್ರು ಯಾರು? ಕರಳಲ್ಲೆಲ್ಲೂ ಇಲ್ಲ ಆಂಟಿ. ನಾವು ರೋಡಲ್ಲೆಲ್ಲ ನೋಡ್ಕೊ ಬಂದ್ವಿ, ಮಳವಳ್ಳಿಗೆ ತಗೊಂಡೋಗೋಣ ಅಂತ. ಅಲ್ಲೆಲ್ಲೂ ಸಿಕ್ಕೇ ಇಲ್ಲ. ಒಂದ್ ಸಾಕದೇ ಇಲ್ವೇನೋ? ಫ್ರೆಂಡ್ಗೆಲ್ಲ ಕೊಡ್ತೀನಿ ಅಂದ್ರಲ್ಲ. ನಾವು ಬರೋ ರೋಡಲ್ಲಿ ಒಬ್ರಾದ್ರೂ ಇಟ್ಟಿರ್ತಾರೆ, ಒಬ್ರು ಇಟ್ಟಿಲ್ಲ, ಏನೋ ಗೊತ್ತಿಲ್ಲ. ಹಾ, ಅಂದ್ರೆ ಇನ್ನೂ ಒಂದ್ ವಾರ 15 ದಿನ ಆಗ್ಬೇಕನ್ಸುತ್ತೆ ಆಂಟಿ. ನನ್ನ ಎತ್ಕೊಬಿಡ್ತಾಳೆ ಅಂತ ಏನೋ ಮಾಡಿಬಿಡ್ತಾಳೆ ಮಕ್ಕಳಿಗೆ ಅಂತ ಆ ಕಡೆ ಕೊಟ್ಟೋಯ್ತು. ಇಲ್ಲಿ ನೋಡಿ, ಪಿಂಕ್ ದಾಸವಾಳ, ರೆಡ್ ವೈಟ್ ದಾಸವಾಳ. ಹಾಂ, 20 ದಿನ ಆಗಿರ್ಬೋದು. ಅಯ್ಯ, ಅದ್ರ ಕತೆ ಕೇಳಿ ಹೇಳ್ತಾರೆ. ಇದು ಬಂದು ಸೂಜ್ ಮಲ್ಲಿಗೆ. ಓಕೆ, ನೋಡಿ ಇದು ಒಂದು ಇಲ್ಲಿ ಬಂದಾಗೆಲ್ಲ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡಿ ಈ ಹೂವನ. ತೆಂಗಿನ ಮರ ಇದು ಹಳೇದು, ಅಂದರೆ ಹಿಂದಿನವ್ರು ಇರ್ತಾರಲ್ಲ ಅವ್ರು ಹಾಕಿರುವಂಥದ್ದು, ಅದಕ್ಕೆ ಅದು ಅಷ್ಟು ಹೈಟ್ ಇರೋದು. ಈಗಿನ ತೆಂಗಿನ ಮರಗಳೇನೆಂದರೆ ಇಷ್ಟು ಹೈಟ್ ಬರೋಲ್ಲ, ಎಲ್ಲ ಮೋಟುದ್ದ ಅಷ್ಟೆ. ಇಲ್ಲೊಂದು ಮಲ್ಲಿಗೆ ಗಿಡ ಉಂಟು. ಇದು ಬಂದು ಕಾಕಡ ಗಿಡ. ಕೋಳಿ ನೋಡಿ ಇಲ್ಲಿ ಗಂಟ ಕರ್ಕೊಬಂದದೆ ಮರಿನ. ಆಯ್, ನಿನ್ನ ಮಕ್ಳಿಗೇನು ಮಾಡಲ್ಲ ಇರೋ. ಇಲ್ಲಿ ಒಂದು ದೇವಸ್ಥಾನ ಇದೆ, ಎಲ್ಲಿ ಆ ಬೆಟ್ಟ ಕಾಣಿಸ್ತಿದ್ಯಲ್ಲ ಅಲ್ಲಿ. ಓಕೆ, ನಾನು ಒಂದ್ಸರಿ ಹೋಗಿದ್ದೆ. ಹಾಂ, ಸಾರಿ, ಇಲ್ಲಿಗೆ ಹೋಗಿಲ್ಲ, ಇನ್ನೊಂದು ದೇವಸ್ಥಾನದೆಲ್ಲ ಇಲ್ಲೇ ಇದೆ, ಅಲ್ಲಿಗೆ ಹೋಗಿದ್ದೀವಿ. ನೋಡಿ ಅಲ್ಲಿ ಒಬ್ಬ ಅಜ್ಜಿ ಕೂತಿದಾರೆ, ಕಾಣಿಸಿದ್ಯಾ? ಕೆಂಪು ಸಾರಿ,
ಮೇಕೆ ಮೇಯಿಸ್ತವ್ರೆ ಅವರು. ನನಗಿದ್ರಲ್ಲಿ ಹಣ್ಣು ಸಿಗುತ್ತೆ ಗೊತ್ತಾ, ಹಿಪ್ಪನೇರಳೆ ಹಣ್ಣು ಅಂತೇಳಿ, ಅದನ್ನು ತಿನ್ನಬೇಕು ಅಂತ ಆಸೆ. ಆದರೆ ಇವಾಗ ಹಿಪ್ಪನೇರಳೆ ಹಣ್ಣು ಸಿಗಲ್ಲ. ಯಾಕೆಂದರೆ ಇವಾಗ ಮೊದಲೆಲ್ಲ ಇದ್ರದ್ದು ಎಲೆ ಮಾತ್ರ ಹಾಕ್ತಿದ್ರು. ಇವಾಗ ಏನಂದರೆ ಇದು ಕಡ್ಡಿನೇ ಕೂದ್ಬಿಟ್ಟು ಹಾಕ್ಬಿಡ್ತಾರೆ. ಆದ್ದರಿಂದ ಇದ್ರದ್ದು ಹಣ್ಣುಗಳು ಸಿಗಲ್ಲ. ನನಗೆ ಆಸೆ ತಿನ್ನಬೇಕು ಅಂತ, ಅದೇ ಏನು ಮಾಡೋದು, ಸಿಗಲ್ಲ. ಇದೇನಿದು ಹಿಪ್ಪನೇರಳೆ ಹಣ್ಣು? ಇದು ಏನೋ ಗೊತ್ತಾಗ್ತಾ ಇಲ್ವೇ. ಹೂವನ ಏನಿದು? ಇದೇ ಇರ್ಬೋದು ಹಣ್ಣು, ಏನೋ ನಂಗಂತೂ ಗೊತ್ತಾಗ್ತಿಲ್ಲ. ನನಗೆ ಈ ರೇಷ್ಮೆದೆಲ್ಲ ಅಷ್ಟೊಂದು ಗೊತ್ತಿಲ್ಲ ಸರಿಯಾಗಿ. ಓಕೆ, ಬಾಳೆ ಗಿಡ. ಕೋಳಿ ನೋಡಿ ಪುನಃ ಇಲ್ಲಿಗೆ ಬಂದಿದೆ. ಇದರಲ್ಲಿ ಇರ್ಬೋದು ಅಂದರೆ ಇದರಲ್ಲಿ ಇರಲ್ಲ ಹಿಪ್ಪನೇರಳೆ ಹಣ್ಣು. ನಾನು ಬಂದಾಗೆಲ್ಲ ಏನು ಮಾಡ್ತೀನಿ, ಹುಡುಕ್ತಾ ಇರ್ತೀನಿ, ಒಂದು ಸಿಗಲ್ಲ. ತುಂಬ ರೇರ್ ಸಿಗಬೇಕು. ಅಲ್ಲಿ ನೋಡಿ ಕೋಳಿಗಳು ಎಲ್ಲ ನೆರಳಲ್ಲಿ ಎಲ್ಲಿ ಮಲ್ಕೊಂಡಿದೆ, ಕಾಣಿಸ್ತಿದೆಯಾ? ಎಲ್ಲ ತಣ್ಣಗಾಗುತ್ತೆ ಅಂತ ಅಲ್ಲೆಲ್ಲ ಮಲಗಿದೆ. ಕ 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 ಕೋಳಿಗಳನ್ನ ಅದೇ ರೀತಿ ಕರೆಯೋದು. ಓಕೆ, ಸಿಗ್ತಿಲ್ಲ. ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ವ ಆಂಟಿ? ಪೂಜೆ ಮಾಡ್ತೀವಿ ಅಷ್ಟೇ. ಓ, ನಾವು ಹೋಗಿದ್ವಲ್ಲ ಇವಾಗ, ಫುಲ್ ಎಲ್ಲ ರಿಪೇರಿ ಮಾಡ್ತಾವ್ರೆ. ಹುಳ್ಳಿಕಾಳೇನೋ ನಿಮ್ಮ ಹತ್ರನ ಇಲ್ಲ ತಗೊಂಡಿದ್ರ? ಹಾಂ ಹಾಂ. ನಿಮ್ಗೋಸ್ಕರ ವೇಟ್ ಮಾಡ್ತಿದ್ವಿ. ಆಂಟಿ ಹೇಳಿದ್ರಲ್ಲ ಕರಳೆ ತಗೋಬರಕ್ ಹೋಗೋರೆ ಅಂತ. ಅಲ್ಲ, ಇಷ್ಟು ದೊಡ್ಡ ಚೀಲ ತಗೊಂಡೋದ್ರೆ ಕರಳೆ ಎಲ್ಲಿ ಸಿಗುತ್ತ? ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನೆ. ಗಂಡಸರು ಹೊರಗಡೆ ಹೋದ್ರೆ ಏನು ಕೆಲಸಗಳು ಇರ್ತಾವಪ್ಪ. ಹೆಂಗಸ್ರಿಗೆ ಅದೇ ಮಾಡ್ಕಾಗ ಇಟ್ಕೊಂಡ್ ಉಂಟ್ಕೊಂಡ್ ಮನೇಲಿ ಇರ್ಬೇಕಷ್ಟೆ, ಮಾತಾಡ್ಬಾರ್ದು. ಮೊಳಕೆ ಒಂದು ಇಲ್ಲ ತಂದಿದಾರ ಇಲ್ಲ ಕುಡ್ಲು. ಸಾಕಂಕಲ್ಲ ಅಷ್ಟೇ ಸಿಗೆ ಸೊಪ್ಪು. ಇವಾಗ ಬಂದ್ವಿ ನಾವುನು. ಏನ ಸಿಗೆ ಸೊಪ್ಪ? ಹಾ, ಅವ್ರಿಗೆ ಇದು ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲ. ಸೀಗೆ ಸೊಪ್ಪು ಗೊತ್ತಿತ್ತು, ನಾನು ಯಾವತ್ತೂ ತಿಂದೇ ಇರ್ಲಿಲ್ಲ. ಸೀಗೆ ಸೊಪ್ಪು ಗೊತ್ತಿಲ್ಲ. ಈಗ ಹಂಗೆಂದ ನನ್ನ ಮಗಳು ಬೀಗ ಸೀಗೆ ಸೊಪ್ಪು ತಿಂದಿರ ಅಂದ್ರೆ ಅಯ್ಯೋ ಸೀಗೆ ಸೊಪ್ಪು ಮಾದಪ್ಪನ ಬೊಗ್ಗು ಕಳಕೆ ನೀನು ಏನ್ ಬೊಗ್ಗೆನ ಕವರ್ ಮುರ್ದಾಕ್ತಾಳೆ ಕಣೆ, ಕವರ್ ಹೊಡೆದಾಕಿ ಮಣ್ಣು ಮಾಡ್ತಾಳೆ. ಒಂದು ಬೋಸಿ ಇಸ್ಕೋಬೇಕಣ್ಣ ಪುಷ್ಪ. ಸೀಗೆ ಸೊಪ್ಪಿಗೆ ಮಾದಪ್ಪ ಒಲಿದನಪ್ಪ ಮಾದಪ್ಪ ಅಂತ. ಸೀಗೆ ಸೊಪ್ಪಿಗೆ ರಾಗಿ ಎಲ್ಲಿ ಕುಯ್ಕ ಬಂದ್ರ ನೀವು? ಅದೇ ಅದೇ ಗಿಡದಲ್ಲೇ ಇಲ್ಲ ಕಳ್ಳೆ ಸಿಗ್ಲಿಲ್ವೇ? ಅಯ್ಯೋ, ಇದೇನು ಸಾಕತ್ತ ಆಂಟಿ ಇದು. ಗೊತ್ತಿಲ್ಲ ಇದ್ರ ಕತೆ ಏನು ಅಂತ. ನಾನು ಒಂದಿನ ಮಾಡಿದ್ದೆ ತಗೊಂಡೋಗಿ.
ಪರವಾಗಿಲ್ಲ 2 ಜಾಬಲ್ಲ ತುಂಬ್ಕ ಬಂದವ್ರೆ. ಇಲ್ಲ ಅಲ್ಲೂ ಬೇಕಲ್ಲ ಅಲ್ಲೊಂದ್ ನಮ್ಮ ಮನೆಗೆ. ಇನ್ನೊಂದ್ ಮನೆ ಓಹೋ ಇಬ್ರು ಮನೆಗೆ. ಅವ್ರ ಮನೆಗೆ ಒಂದ್ ಜಾಬ್ ಈ ಕೊಡ್ಬಿಟ್ಟು ಬರ್ರು ನೀವಿಲ್ಲ ಅಂದಿದ್ರೆ ಹೆಂಗ್ ಗೊತ್ತಾಯ್ತು ನಾವು ಬಂದಿದೀವಿ ಅಂತ? ಫೋನ್ ಮಾಡ್ಲಿ ಈಗ. ಯಾರು ಮಾಡಿದ್ರಾ? ಸರಿಗಾಕ್ರಿ. ನಾನು ಬಿದ್ರಿಕರ್ಲಿದ್ರೆ ನನಗೂ ಆಯ್ತಾ ಫೋನ್ ಮಾಡಿದ್ರೆ ಓಹೋ ಓದಕ್ 4 ಕಳ್ಳೆ ಯಾರು ಸಿಕ್ಲಿವಣ್ಣ. ನಾಕಲ್ಲ ಒಂದ್ ಮೊಳಕೆ ಇಲ್ಲ ಕಣ್ಬೇಡ ಹೆಚ್ಚೆ ಸಿಗಲ್ಲ ಇಬ್ಬರಿಗೂ. ಅಲ್ಲ ನೀವು ಕಾಡಿಗೆ ಹೋಗಿದ್ರೆ ಈಗ ಕಾಡಿಗೆ ಕಾಡ್ಬೋದು ಕಾಡೇನು ವರ್ಕೌಟ್ ಆಗ್ಲಿಲ್ಲ ನಮ್ಮ ಹೊಲ್ತಕ್ ಹೋದ್ವು ಆಮೇಲೆ. ಸರಿ ಸರಿ ನೀವೇನೋ ಮಾನವರು ಇಲ್ಲ ಕನ್ನಡ ಈಗ ನಾವು ಅದನ್ನೇ ಹುಡಿಕೊಂಡ್ ಬಂದ್ವಿ, ಎಲ್ಲ ಸಿಗ್ಲೇ ಇಲ್ಲ. ಸಮಾಧಾನ ಆಯ್ತು ಆಂಟಿಗೆ ಈಗ. ಏನೋ ಅವಳಿಲ್ಲ ಅಂದ್ರೆ ಇವಳಾರು ತಂದಿವಿ. ತಂತಾರೆ ಇದು ವರ್ಷ ಬರ್ತದೆ ಅಂತ ಗೊತ್ತಿತ್ತು. ಈ ಸಂಘ ಆಯ್ತದೆ ಕಳ್ಳೆ ಆಯ್ತದೆ ಅಂತ ಮಾಡ್ದಿ. ಸಾಕು ಸಕ್ಕಲ್ಲು ಕಾಯಿ ಮಾಡ್ತಾರೆ. ಏ ಕರಡಿ ಎಲ್ಲೂ ಇಲ್ಲ ಕಣೆ. ಮಳೆನೇ ಇಲ್ವಲ್ಲ ಕರಡಿನೇ. 1600 ಚಿಲ್ಲರೆ ಒಂದು ತಿಂಗಳಿಗೆ. ಅದಕ್ಕೆ ಅವ್ನು ಲಾಯರ್ ಕೇಳಿದ ಜಡ್ಜ್ ಅವರು ರೇಟಿಂದ ಜಡ್ಜ್ ಏನಕ್ಕೆ ಇಷ್ಟೊಂದು ಅಮೌಂಟ್? ಅವರೆಲ್ಲ ಬ್ರಾಂಡೆಡ್ ಅಂತ. ಬ್ರಾಂಡೆಡ್ ಆದರೆ ಹೋಗಿ ದುಡಿ ಅಂತ ಹೇಳಮ್ಮ, ಹೇಳಯ್ಯ ನಿಮ್ಮ ಇವ್ರಿಗೆ ನಿಮ್ಮ ಕಸಿದಾರರಿಗೆ ಕಣ್ಣ ದುಡ್ಡಲ್ಲಿ ಯಾಕೆ ಸೋಕಿ ಮಾಡಬೇಕು? ಬ್ರಾಂಡೆಡ್ ಅಂಕಲ್ ಹೇಳ್ತಿರೋದು ನಮ್ಮ ಮನೇಲಿ ಟೀ ಚೆನ್ನಾಗಿರುತ್ತೆ ಅಂತ. ಅರ್ಥ ಆಯ್ತಾ? ಅವ್ರ ಮನೇಲಿ ಹೋಗಿ ಕುಡ್ಕ ಬಂದವ್ರೆ. ಏನೋ ಅಟ್ಟ ಹತ್ತಿಸ್ತಾವ್ರೆ ಅಂತ. ಜಾಸ್ತಿ ಹೊಗಳ್ ಕಡೆ ಅಲ್ಲೇನೋ ಅದೇ ಸಮಸ್ಯೆ ಅಂತ ಅದನ್ನ ನಾನು ಹೇಳ್ತಿರೋದು. ಆಯ್ತು ಬಿಡಪ್ಪ, ನಿಮ್ಮ ಟೀ ಸರಿ, ನಮ್ಮ ಟೀ ಸರಿ ಇರ್ಲಿಲ್ಲ. ಆಯ್ತು ಬಿಡ, ನೀ ಬಡ್ಡಿ ಸರಿ ನಾನು ಬೇಜಾರು ಮಾಡ್ಕೊತೀವಿ. ಟೀ ಚೆನ್ನಾಗಿ ಬೇಜಾರಪ್ಪ. ನಾವು ಹಂಗಿಲ್ಲ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತೀವಿ ಅಷ್ಟೇ. ಸರಿ ಬರ್ಲೆ, ನೀವು ಟೀ ಇಟ್ಟವ್ರೆಲ್ಲ ಕುಡ್ಕೊಂಡೋಗಿ. ಪುಷ್ಪ ನನಗೆ ಬೇಡ. ಬೆಳಿಗ್ಗೆ ಮಾಡಿದೆ, ಇವ್ರು ಮಾಡಿಲ್ಲ. ಇಲ್ಲ ಮತ್ತೆ ತಿಂತೀನಿ ನಾನು. ಆರೋಗ್ಯ ಪ್ರಾಬ್ಲಮ್ ಇದೆ. ಆಂಟಿ ಆಗ್ಲೇ ಅಡ್ಗೆ ಮಾಡ್ತಿದ್ದೀರಾ? ಇಲ್ಲ ಕಣಬ್ಬ, ಮಾಡ್ತೀನಿ ಬಾ. ಎಷ್ಟೊತ್ತು ಒಂಚೂರು ಅನ್ನ ಸಾರು. ಅಲ್ಲ ಅಲ್ಲ ನಮ್ಗೇನ್ ಬೇಡ, ಟೀ ಕುಡ್ದೆ ಹೊಟ್ಟೆ ತುಂಬಿಟ್ಟದೆ. ಏನ್ ಊಟ ಮಾಡೋಣ ಈಗ ಊಟದ ಟೈಮಲ್ಲಿ? ಬೇಡ ಬೇಡ. ಏನ್ ಬೆಲ್ಲ ಟೀನಾ? ಸ್ವಲ್ಪನೇ ಕೊಡ ಟೀ. ಅಲ್ಲೂ ಕುಡ್ಬಿಟ್ಟು ಬಂದ್ಬಿಟ್ಟಿದೀನಿ ನಾನು. ಒಂಚೂರು ಅನ್ನ ಸಾರು ಮಾಡ್ತೀನಿ, ಊಟ ಮಾಡ್ಕೊ ಹೋಗ್ರಿ. ನಾವು ರಾತ್ರಿ ಗಡ್ಕೆ ಸೊಪ್ಪು ಬೇಳೆ ಹಾಕಿ ಉಪ್ಸಾರು ಮಾಡಿದ್ವಿ. ಗಡ್ಕೆ ಸೊಪ್ಪು ಸೊಪ್ಪಲ್ಲಿ ಉಪ್ಸಾರು ಮಾಡ್ತಾರಾ? ಚೆನ್ನಾಗಿತ್ತು. ಬರೀ ಕಹಿ ಕಹಿ ಅನ್ಸಲ್ವಾ ಅದು? ಏನು ಕೈ ಇರ್ಲಿಲ್ಲ, ಚೆನ್ನಾಗಿತ್ತು. ಗೊತ್ತ ಬೆಳಗ್ಗೆ ನಂಗೆ ಸೊಪ್ಪಿರ್ಲಿಲ್ಲ. ಅದು ಬೇಳೆ ನಮ್ಮ ಮನೆ ಹತ್ರ ಎಷ್ಟೊಂದ್ ಬಿಟ್ಟಿರುತ್ತೆ. ಇವ್ರು ಈಟು ಅಂತ ತಿನ್ನೋದೇ ಇಲ್ಲ ಆಂಟಿ. ಬೇಳೆ ಹಾಕಿ ಇದು ಏನು ಕಾಯಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಮಾಡಿದೆ, ಚೆನ್ನಾಗಿತ್ತು. ಅದು ಚಿಕ್ಕವಳು ಇವತ್ತು ರಾತ್ರಿ ಬರ್ಲಿಲ್ಲ, ಅಲ್ಲೇ ಅದೇನೋ ಕೆಲಸ ಅದೇ ಫ್ರೆಂಡ್ ರೂಮ್ ಅಲ್ಲಿ ಇದ್ದು. ಇಷ್ಟೊಂದ್ ಜಾಸ್ತಿ ಆಯ್ತಂಟಿ. ಅಲ್ಲಿ ಇನ್ಯಾರು ಇದಾರೆ? ಇಷ್ಟೊಂದ್ ಯಾಕೆ ತತ್ತಿದ್ದೀರಾ? 3 ಜನ, ನೀವೊಬ್ರು 4 ಜನ. ನಾನು 5 ಮಾಡ್ಬಿಟ್ಟಿದ್ದೀನಿ. ಮೇಲೆಲ್ಲ ಇನ್ನು ಪೇಂಟೇ ಮಾಡ್ಸಿಲ್ವಲ್ಲ ಆಂಟಿ? ಪೇಂಟ್ ಇಲ್ಲ ಈ ಸದ್ಯಕ್ಕಿಲ್ಲ. ಮೇಲೇನು ಕಾಟ್ ಹಾಕಿದ್ದೀರಾ? ಮೇಲೆ ಕಾಟು ಮಂಚ ಹಾಕಿದ್ದೀರಾ? ಹಾ ಹಾ. ಓ ಜೂಮರ್ ಲೈಟ್ ಬೇರೆ ಹಾಕ್ಬಿಟ್ಟಿದ್ದೀರಾ? ಎಲ್ಲದ ಟೀ ನಿಮ್ ಟೀ ಚಂದ ಅಂತ ಕೊಡವ. ಅಂಕಲ್ ಏನೋ ಪೂಸಿ ಹೊಡಿತಾವ್ರೆ. ಟೀ ಚೆನ್ನಾಗಿದೆ, ಕುಡಿಲಿ. ಶುಂಠಿ ತಂದು ಕೊಡೋ ಹೋಗಿ ಮಾತಾಡುವ ಮೇಲೆ ಯಾರು ಮಾಡ್ತಾ ಇಲ್ಲ. ಓಹೋ ಧೂಳ. ಆಂಟಿ ಹೇಳ್ದಂಗೆ ಅಯ್ಯೋ ಅಯ್ಯೋ ತುಂಬ ಇದೆ ಧೂಳು. ಒಂದು ಕಾಟ್ ಬೇರೆ ಹಾಕವ್ರೆ. ಸಖತ್ ಧೂಳಿದೆ, ಕ್ಲೀನ್ ಮಾಡಿಲ್ಲ. ನಾನು ಟಾರ್ಚ್ ಆನ್ ಮಾಡಿಲ್ಲ. ಇಲ್ಲೊಂದು ಕಾಟ್ ಹಾಕ್ಕೊಂಡಿದ್ದಾರೆ. ಇದೊಂಥರ ಹೆಂಗೆ ಅಂದರೆ ಓಪನ್ ಸ್ಕೈ ಇದ್ದಂಗೆ.
ಝೂಮರ್ ಲೈಟು. ಇದು ಹಂಚಿನ ಮನೆಗೆ ಈ ಥರ ಮಾಡಿಸಿರೋದು. ಚೆನ್ನಾಗಿದೆ ಅನಿಸ್ತಿದೆ. ಆದರೆ ಪೇಂಟ್ ಒಂದು ಮಾಡಿಸಿಲ್ಲ ಅಷ್ಟೆ. ಇದು ಬೇಬಿ ಡೋಲು ಕೀ ಬಂಚ್ಗಳಿದೆಲ್ಲ. ಇದು ರೈನ್ಬೋ. ಗಣೇಶ ಕಾಣಿಸಿದೆಯಾ? ಗಣೇಶ ಸ್ಮೈಲಿ ಹಾರ್ಟ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟೊಂದು ಕೀ ಬಂಚ್ಗಳು. ಇದು ಒಂದು ಅಯ್ಯೋ ಕೆಟ್ಟ ಹೋಗ್ಬಿಟ್ಟು ಪಾಪ. ಇದು ಹಂಗೆ ಹಾಕೋಣ. ರಬ್ಬರ್ ಹಾಕೋರೆ. ಹಾಗೆ ಕೂರು. ಇದು ಚೆನ್ನಾಗಿದೆ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಒಂದು ಕೀ ಬಂಚು. ಎಲ್ಲ ಕೀ ಬಂಚ್ಗಳೇ. ಯಪ್ಪ, ಏನಿದು? ಇದೊಂದು ಬಾಕ್ಸ್ ಬೇರೆ ಮಾಡ್ಸವ್ರೆ. ಓಹೋ, ಏನೋ ತುಂಬಕ್ಕೆ ಅನ್ಸುತ್ತೆ. ಏನೋ ಮಾಡ್ಸವ್ರೆ. ಕಾಟ ಏನೋ ಅನ್ಸುತ್ತೆ ಇದು. ಓ, ಪಾತ್ರೆಗಳು ತುಂಬಕ್ಕೆ. ಸ್ಮೆಲ್ಲು ಇನ್ನೂ ಪೇಂಟ್ ಮಾಡಿಲ್ಲಲ್ಲ. ಇಲ್ಲೊಂದು ಡಾಲು. ನಾನಿದು ಮಾಡಬೇಕಾದ್ರೆ ಬಂದಿದ್ದೆ. ಫಿನಿಶ್ ಆಗಿರಲಿಲ್ಲ ಅಷ್ಟೆ. ಫಿನಿಶ್ ಆಗಿದೆ, ಪೇಂಟ್ ಮಾಡಬೇಕು. ಇಲ್ಲಿಂದ ಸ್ಟೆಪ್ ನೋಡಿ, ಇಲ್ಲಿ ಇಳಿಯೋಕ್ಕೆ ಕಷ್ಟ. ಈ ಥರ ಸ್ಟೆಪ್ ಇಟ್ಬಿಟ್ರೆ. ಓಕೆ, ಇಳಿಯೋಣ. ವಿಡಿಯೋ ಮಾಡಕ್ಕೆ ಹೋದಾಗ ಎಸ್ಕೇಪ್. ಓಕೆ, ಅವ್ರ ಮನೆಯಿಂದ ನಾವು ಹೊರಟ್ವಿ. ಪಾಪ ಊಟ ಮಾಡ್ಕೊಂಡು ಹೋಗಿ ಸೀಗೆ ಸೊಪ್ಪು ಉಪ್ಸಾರೆಲ್ಲ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನಾವು ಇಲ್ಲ. ನಮಗೆ ಏನಂದರೆ ಟೀನೇ ಜಾಸ್ತಿ ಆಗೋಯ್ತು. ಒಂದು ಮರಳವಾಡಿ ಹತ್ರ ಸರ್ಕಲ್ ಏನಿದೆ ಅಲ್ಲಿ ಒಂದು ಸರಿ ಟೀ ಕುಡಿದ್ವಿ. ಆಮೇಲೆ ಅಕ್ಕ ಮನೆಗೆ ಬಂದ್ವಾ, ಅಲ್ಲೂ ಟೀ ಬೋಂಡ ಇದು ಮಾಡಿದ್ವಿ, ತಿಂದ್ವಿ. ಅದು ಜಾಸ್ತಿ ಆಯಿತು. ಆಮೇಲೆ ಇಲ್ಲಿ ಬಂದೆ, ಇವರು ಬೆಲ್ಲದ ಟೀ ಮಾಡಿದರು. ಬೆಲ್ಲದ ಟೀ ತುಂಬ ಚೆನ್ನಾಗಿರುತ್ತೆ, ನನಗಿಷ್ಟ. ಆದ್ದರಿಂದ ಅಲ್ಲೂ ಕುಡಿದ್ವಾ. ಅದೇ ಒಂಥರ ಹೊಟ್ಟೆ ಫುಲ್ಲಾದಂಗೆ ಆಗೋಯ್ತು. ಅದಕ್ಕೆ ಊಟ ಮಾಡಿ ಅಂತಾಯಿದ್ರು. ಇಲ್ಲ ಬೇಡ, ನಾವು ಸುಳ್ಳು ಹೇಳ್ಬಿಟ್ವಿ, ಊಟ ಮಾಡ್ಕೊಬಂದ್ವಿ ಕನಕಪುರದಲ್ಲಿ ಅಂತೇಳಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಹಾಗೆ ಬರಬೇಕಾದ್ರೆ ಸಾತ್ನೂರು ಹತ್ರ ಒಂದು ಬಿರಿಯಾನಿ ತೊಗೊಂಡು ತಿಂದ್ಕೊಂಡು ಸ್ವಲ್ಪ ಏಕೆಂದರೆ ಊಟ ಅಂದರೆ ಹೊಟ್ಟೆ ಫುಲ್ಲಾದಂಗೆ ಇತ್ತಲ್ವ, ಅದಕ್ಕೆ ಒಂದು ಬಿರಿಯಾನಿ ತೊಗೊಂಡು ಇಬ್ಬರು ತಿಂದ್ಕೊಂಡು, ನಾನು ಮತ್ತು ಮಾಮ. ಆಮೇಲೆ ಮಳವಳ್ಳಿಗೆ ಬಂದ್ವಿ. ಹಾಗೆ ಮಳವಳ್ಳಿಲಿ ಇದು ಏನು ಅಂತ ಫಸ್ಟು ಗೊತ್ತಾಗಲಿಲ್ಲ. ಇದೇನಿದು ಈ ಥರ ಸರ್ಕಲಲ್ಲಿ ಇದೆಲ್ಲ ಹಾಕಿದಾರಲ್ಲ, ಏನು ಎತ್ತ ಅಂತ. ಆಮೇಲೆ ಅಲ್ಲಿ ನಿಂತ್ಕೊಂಡ್ವಿ. ಆಮೇಲೆ ಒಂದಷ್ಟು ಜನ ಆಮೇಲೆ ಹೇಳಿದ್ರು ನಮಗೆ ಈ ಥರ ನರೇಂದ್ರ ಸ್ವಾಮಿ ಎಲ್ಲ ಬರ್ತಾ ಇದ್ದಾರೆ ಅಂತೇಳಿ. ಓ ಹೌದಾ, ನಾವು ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ಕೊಂಡು ಹೋಗೋಣ ಅಂದರೆ ಆಮೇಲೆ ಲೇಟೇ ಆಗೋಯ್ತು, 1 ಅವರ್ ಆ ಥರ ಆಗೋಯ್ತು. ಆಮೇಲೆ ನಾನು ನಿಂತ್ಕೊಂಡು ನೋಡ್ತಾ ಇದ್ನಲ್ಲ, ಅದಕ್ಕೆ ಲೈವ್ ಹಾಕೋಣ ಅಂದ್ಬಿಟ್ಟು
ಸುಮಾರು ಒಂದು 1 ಅವರ್ ಅನಿಸುತ್ತೆ, 1 ಅವರ್ ಲೈವ್ ಎಲ್ಲ ಮಾಡಿದ್ದೆ. ಓಕೆ, ಹಾಗೆ ಚೆನ್ನಾಗಿತ್ತು. ಮತ್ತು ಇಲ್ಲೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಏನಂದರೆ ಬಸ್ ಸ್ಟ್ಯಾಂಡ್ ಪಕ್ಕ ಒಂದು ರೂಟ್ ಇದೆ, ಅಲ್ಲಿ ಅಂದರೆ ಆ ಕಡೆಯಿಂದ ಹೋಗೋಣ ಅಂದ್ಬಿಟ್ಟು ಆ ಕಡೆಯಿಂದ ಹೊರಟ್ವಿ ಮಾಮ ಮತ್ತು ನಾನು ಇಬ್ಬರೂ. ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ಒಂದು 6 ಗಂಟೆ 6:15 ಆಗಿತ್ತು. ಆಮೇಲೆ ನಮ್ಮ ಪುಡ್ತೇವನು ಇರಲಿಲ್ಲ, ಅಲ್ಲೆಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ ಅಂದ್ಬಿಟ್ಟು ನಾನೊಂದು ಫೋನ್ ಮಾಡಿದೆ. ನೋಡಿದ್ರೆ ಅವರು ಅಜ್ಜಿ ಮನೆಗೆ ಹೋಗಿದ್ರು, ಅಜ್ಜಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ಬಿಟ್ಟು. ಆಮೇಲೆ ನನಗೆ ಅಲ್ಲಿಗೆ ಬಂದುಬಿಡು, ಅಜ್ಜಿ ನೋಡ್ಕೊಂಡು ಹೋಗುವೆ ಒಟ್ಟಿಗೆ ಅಂತ. ಸರಿ ಅಂದ್ಬಿಟ್ಟು ಹೆಲ್ಮೆಟು ಅದೆಲ್ಲ ಅಲ್ಲಲ್ಲೇ ಇಟ್ಬಿಟ್ಟು ಚೇರ್ ಮೇಲೆ, ಆಮೇಲೆ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿನ ನೋಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಆಮೇಲೆ ಇನ್ನೊಂದು ಇಲ್ಲಿ ಒಬ್ಬರು ಅಕ್ಕ ಇದ್ದಾರೆ ಅಂತ ಹೇಳ್ತಿರ್ತೀನಲ್ಲ, ಅವ್ರಿಗೆ ಭಾವನಿಗೆ ಸ್ವಲ್ಪ ಹುಷಾರಿಲ್ಲ ಅಂದರು, ಅಂದರೆ ಕಾಲೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾಯಿದ್ರು. ಆಮೇಲೆ ಮತ್ತೆ ನಾವು ಅಲ್ಲಿಗೆ ಹೋಗಿ ನೋಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ತಾಳಿ ಇದು ನೋಡಿ, ಸೂಪರು. ಹಂಗೆ ಚೆನ್ನಾಗಿ ಕಾಣಿಸಲ್ಲ, ದಪ್ಪ ದಪ್ಪ ಕಾಣಿಸ್ತೀರ. ಕಲರ್ ಚೆನ್ನಾಗದೆ ಒಟ್ಟಲ್ಲಿ, ಕ್ರೀಮ್ ಕಲರ್ ಅಲ್ವಾ. ಇದು ನೋಡಿ, ಇದು ನೋಡಿ, ಇದು ಸಖತ್ತಾಗಿದೆ. ಇದು ಒಂಥರ ಮುರ್ರ ಅಂತ ಅದೇ. ಆದರೆ ನೀವು ನೀರಿಗೆ ಹಾಕಿದ್ರೆ ಗೋವಿಂದ ಅನ್ಕತ್ತೀನಿ ಇದು. ಇದು ನೋಡಿ ಎಷ್ಟು ಸಕ್ಕ ಸಾಫ್ಟ್ ಆಗದ ಮಾತ್ರ. ಆದರೆ ನೀರಿಗೆ ಹಾಕಿದ್ರೆ ಗೊತ್ತಿಲ್ಲ ನನಗೆ ಮಾತ್ರ. ನನಗೂ ಇಷ್ಟ ಆಗೋಯ್ತು ನೋಡ್ಬಿಟ್ಟು, ಇಷ್ಟು ಚೆನ್ನಾಗಿದ್ಯಾ, ಇಷ್ಟು ಸಾಫ್ಟ್ ಆಗಿದೆಯಾ ಅಂತ. ಇದು ನೋಡಿ, ಇದು ಹಂಗಿಲ್ಲ, ಇದು ಒಂಥರ ಇದು ಸಾಫ್ಟ್ ಆಗಿದೆ, ಆದರೆ ಇದಕ್ಕೆ ನೋಡಿದ್ರೆ ಅದು ತುಂಬ ಸಾಫ್ಟ್ ಆಗಿದೆ. ಅದೇ ನೀವು ನೀರಿಗೆ ಹಾಕೋಂಗಿಲ್ಲ, ಅದನ್ನೇ ಹೇಳ್ತಿರೋದು ನಾನು. ಬ್ಲೌಸ್ ಏನೋ ಇದಕ್ಕೆ ಹಾಕೋಬೋದು, ನೀವು ಮುಂದಕ್ಕೆ ಕೊಡ್ಸ್ಕೋಬೋದು. ಅಲ್ಲ ಮಾಮೂಲಿ ನೀವು ನೆರಿಗೆಗೆ ಎಕ್ಸ್ಟ್ರಾ ಕೊಡ್ಸ್ಕೊತೀರಲ್ಲ, ಅಂದರೆ ಸೀರೆ ಚೆನ್ನಾಗಿದೆ. ಇದು ಡಾರ್ಕ್ ಆಗಿ ಬರಬೇಕಿತ್ತು ನನ್ನ ಪ್ರಕಾರ, ಲೈಟ್ ಆಗೋಯ್ತಲ್ವ ಇದು. ನೋಡಿ ಕಲರ್ ಡಾರ್ಕ್ ಆಗಿ ಬಂದಿದೆ, ಇನ್ನು ಎತ್ತು ಕಾಣಿಸ್ತಿತ್ತು. ಮತ್ತೆ ಚೆನ್ನಾಗಿದೆ ಒಟ್ಟು. ಅದೇ ನಾನು ಇಷ್ಟೊಂದು ಸಾಫ್ಟ್ ಆಗಿದೆಯಲ್ಲ ಅಂತ. ಹಾಕೊಳ್ಳಿ ಹೆಂಗೆ ಮೈ ಮೇಲೆ. ಇದು ಕ್ರೀಮ್ ಕಲರ್, ಅದು ಕ್ರೀಮ್ ಕಲರೇ. ಹುಟ್ಟಂಗೆ ಕಾಣಿಸಲ್ಲ ಮಾತ್ರ, ಅಷ್ಟು ಸಾಫ್ಟ್ ಆಗಿದೆ. ಸಿಲ್ಕ್ ಇತ್ತು ನನ್ನ ಹತ್ರ, ನನ್ನ ಮದುವೆ ಆದಾಗ. ಸಿಲ್ಕ್ ಒಂಥರ ಮೈಗೆ ಉರಿ ಅಂತ ಚುಚ್ಚದಂಗೆ, ನಂಗೆ ಇಷ್ಟನೇ ಆಗಲ್ಲ ಸಿಲ್ಕ್ ಅಷ್ಟು. ಒಟ್ಟು ಚೆನ್ನಾಗಿದೆ, ನಂಗಂತ ಇಷ್ಟ ಆಯಿತು ಅಂತ ಅಲ್ವಾ. ನೀರಿಗೆ ಹಾಕೋರು ಗೊತ್ತಿಲ್ಲ, ನನ್ನ ಪ್ರಕಾರ ನೀರಿಗೆ ಹಾಕಿರೋ ಹೊಗೆ ಅಂತ ಅನ್ಕೊಂಡಿದ್ದೀನಿ. ಹಾಕಿ ನೋಡಿ ಗೊತ್ತಾಯ್ತದೆ. ಸ್ವಲ್ಪ ತೆಗಿಸ್ಬೇಕು. ಯಾಕೆ ಅಷ್ಟು ತೆಗಿಸ್ತೀರಾ, ಬಿಡಿ ಇರಲಿ, ನೆರಿಗೆ ಆಯ್ತವೆ. ಸಿಕ್ಕಾಪಟ್ಟೆ ಆಗುತ್ತೆ. ಓಕೆ, ಹಾಗೆ ಇದು ಬಂದು ಸಂಡೇ ವಿಡಿಯೋ. ಮತ್ತು ಸಂಡೇನ ಜಾಸ್ತಿ ವಿಡಿಯೋ ಮಾಡಿಲ್ಲ, ಅದಕ್ಕೆ ಅದನ್ನು ಇದರಲ್ಲೇ ಜಾಯಿನ್ ಮಾಡ್ತಾಯಿದ್ದೀನಿ, ಅಂದರೆ ಜೋಡಿಸ್ತಾ ಇದ್ದೀನಿ ಅಷ್ಟೇ, ಶನಿವಾರದ್ದು ಮತ್ತು ಭಾನುವಾರದ್ದು. ಹಾಗೆ ಬೆಳಿಗ್ಗೆ ಮೋಹನ್ ಮಾಮ ಹೋಗ್ಬಿಟ್ಟು ಇಡ್ಲಿ ಎಲ್ಲ ತಗೊಬಂದರು, ತಿಂದ್ಕೊಂಡು. ಹಾಗೆ ಒಟ್ಟಿಗೆ ಮಟನು ಕೂಡ ತೊಗೊಬಂದರು. ಅಡುಗೆ ಎಲ್ಲ ಮಾಡಿಬಿಟ್ಟು ಹಾಗೆ ನಮ್ಮ ಪುಟ್ಟವನೇ ಮಾಡಿದ್ರು ಅಡುಗೆ ಎಲ್ಲ. ಅಂದರೆ ರಾತ್ರಿ ಚಿಕನ್ ತರಿಸಿದ್ವಿ, ಅಂದರೆ 8:15 ನಾನು ಮಟನ್ ತೊಗೊಬನ್ನಿ ಅಂದರೆ ಅಷ್ಟೊತ್ತಲ್ಲಿ ಎಲ್ಲಿ ಸಿಗುತ್ತೆ ಮಟನ್ನು. ಅದಕ್ಕೆ ರಾತ್ರಿ ಒಂದು 1/2 kg ಚಿಕನ್ ತೊಗೊಬಂದಿದ್ರು. ಸ್ವಲ್ಪ ಲೈಟಾಗಿ ಗೊಜ್ಜು ಥರ ಮಾಡಿಬಿಟ್ಟು ತಿಂದಿದ್ವಿ. ಬೆಳಿಗ್ಗೆ ಇಡ್ಲಿ ತಂದರು, ಮಧ್ಯಾಹ್ನ ಮಟನ್ ತೊಗೊಬಂದಿದ್ರು. ಹಾಗೆ ಸಾಂಬಾರೆಲ್ಲ ಮಾಡಿಕೊಂಡು ನಾನು ಸ್ವಲ್ಪ ಬಾಕ್ಸಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ನಾನು ನಮ್ಮ ಪುಡ್ತೇವ ಹಾಗೆ ಕೂತ್ಕೊಂಡಿದ್ವಿ. ಹಾಗೆ ಮತ್ತೆ ಸ್ವಲ್ಪ ಲೈಟಾಗಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂದ್ಬಿಟ್ಟು ಇವಾಗ ಅಂದರೆ 12:30 ತಿಂದರೆ ಅಷ್ಟು ತಿಂದಂಗೆ ಅನ್ಸೋದೇ ಇಲ್ಲ. ಆಮೇಲೆ ಇನ್ನೊಂದು ಏನಂದರೆ ನನಗೆ ಸ್ವಲ್ಪ ಎಲ್ಲಾದರೂ ಹೊರ್ಗಡೆ ಹೋಗ್ತಿದ್ದೀನಿ ಆ ಥರ ಎಲ್ಲ ಅಂದರೆ
ಊಟನೇ ಸೇರಲ್ಲ ಆ ಥರ. ಆದ್ರೂ ಸ್ವಲ್ಪ ಲೈಟಾಗಿ ಮುದ್ದೆ ಮತ್ತು ರೈಸ್ ಎಲ್ಲ ತಿಂದ್ಕೊಂಡು ಆಮೇಲೆ ಮೊನ್ಮಮ್ಮ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂದ್ಬಿಟ್ಟು ಹೊರಗಡೆ ಹೋಗಿದ್ರು. ಅವ್ರು ಬರೋದ್ರೊಳಗಡೆ ನಾನು ರೆಡಿಯಾಗಿದ್ದೆ. ಆಮೇಲೆ ನಾನು ಹೇಳಿದ್ದೆ ಈ ಕಡೆಯಿಂದ ಹೋಗ್ಬೇಕಾದ್ರೆ, ನಾನು ಆ ಕಡೆಯಿಂದ ಬರಬೇಕಾದ್ರೆ ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಸರಿ ಆಯಿತು, ಬಸ್ಸಲ್ಲೇ ಅಂದರೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗಿ ಬಿಟ್ಕೊಡ್ತೀನಿ ಅಂತೇಳಿ ಬಂದರು. ಆಮೇಲೆ ಆ ಮೋಡ ಎಲ್ಲ ಇತ್ತಲ್ವ, ಬಿಸಿಲಿದ್ದಿದ್ರೆ ಸ್ವಲ್ಪ ಕಷ್ಟ ಆಗೋದು ಬರೋದಕ್ಕೆ ಗಾಡಿಯಲ್ಲಿ. ಮೋಡ ಎಲ್ಲ ಇರೋದ್ರಿಂದ ಸರಿ ನಾನು ಗಾಡಿಯಲ್ಲೇ ಬರ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಊಟ ಮಾಡ್ಕೊಂಡು ಹೊರಟಿದ್ದು ನಾನು ಮತ್ತು ಮಾಮ. ಆದರೆ ಅವತ್ತು ನಾನು ಅಂದ್ಕೊಂಡಿದ್ದೆ ಅಂದರೆ ಸ್ವಲ್ಪ ಮೋಡ, ಅಂದರೆ ನಾವು ಶನಿವಾರ ಹೋಗುವಾಗ ಸ್ವಲ್ಪ ಮೋಡ ಆ ಥರ ಎಲ್ಲ ಇತ್ತು. ಆದರೆ ಭಾನುವಾರ ಆ ಥರ ಇರಲಿಲ್ಲ, ವೆದರು ಫುಲ್ಲು ಬಿಸಿಲು. ಅಂದರೆ ಬೆಂಗಳೂರಲ್ಲಿ ಅಷ್ಟೇ ಮಳೆ ಎಲ್ಲ ಆಗ್ತಾ ಇರೋದು, ಆದರೆ ಊರ ಕಡೆ ಎಲ್ಲ ಮಳೆ ಏನೂ ಇಲ್ಲ, ಫುಲ್ಲು ಬಿಸಿಲಿದೆ, ಸೆಕೆ ಆ ಥರ ಎಲ್ಲ ಇದೆ. ಆಮೇಲೆ ನನಗೆ ಸ್ವಲ್ಪ ದೂರ ಹೋದ್ಮೇಲೆ ಮೋಡ ಇತ್ತು, ಸ್ವಲ್ಪ ದೂರ ಹೋದರೆ ಬಿಸಿಲಿತ್ತು, ಈ ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ಮಾಮ ಹಂಗೂ ಹೇಳಿದ್ರು, ಅಲ್ಲಿ ಬಿಟ್ಕೊಡ್ತೀನಿ ಬಸ್ ಸ್ಟ್ಯಾಂಡಲ್ಲಿ, ಅಂದರೆ ಸಾತ್ನೂರು ಅಥವಾ ಕನಕಪುರ ಬಸ್ ಸ್ಟ್ಯಾಂಡಿಗೆ ಬಿಟ್ಕೊಡ್ತೀನಿ, ನೀನು ಬಸ್ಸಲ್ಲೇ ಹೋಗು ಅಂತ. ಹ್ಞೂ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಬೇಡ, ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂದ್ಬಿಟ್ಟು ಆಮೇಲೆ ಹೊರಟಿದ್ದು. ಏನಾಗುತ್ತೆ ಅಂದರೆ ಇದು ಈ ಕನಕಪುರ ರೂಟೆಲ್ಲ ಹೋಗ್ಬೇಕಾದ್ರೆ ಈ ಮಳೆ ಎಲ್ಲ ಬಿದ್ದಿದ್ದರೆ, ಮಳೆ ಊದಿದ್ರೆ ಹೆಂಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ವೆದರು, ಆ ಕಡೆ ಈ ಕಡೆ ನೋಡೋದಕ್ಕೆ. ಮತ್ತು ಬೆಟ್ಟ ಅಲ್ವಾ, ಆ ಕಡೆ ಈ ಕಡೆ ನೋಡಿದ್ರೆ ಅದೇನಾಗುತ್ತೆ ಅಂದರೆ ಫುಲ್ಲು ಗ್ರೀನರಿ, ಹಸ್ರು ಹಸ್ರಾಗಿ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆಮೇಲೆ ಮತ್ತೆ ಮಾಮ ಅವ್ರ ಅತ್ತೆ ಮಗಳು ಮನೆಗೆ ಹೋದ್ರು, ಒಂದು 10 ನಿಮಿಷ ಕೂತಿದ್ದು ಹೋಗೋಣ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ನಾನು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಕಣ್ಣಿಗೆ ಗ್ಲಾಸ್ ಹಾಕಿರ್ತೀನಿ, ಯಾಕೆಂದರೆ ಡಸ್ಟ್ ಹೋಗ್ತಾ ಇರುತ್ತೆ ಅಂತೇಳಿ. ಆವಾಗ ನಾನು ಗ್ಲಾಸೇ ಹಾಕಿರಲಿಲ್ಲ, ಮರ್ತುಬಿಟ್ಟಿದ್ದೆ. ಅದು ಒಂದು ಕಣ್ಣಿಗೆ ಡಸ್ಟ್ ಎಲ್ಲ ಹೋಗಿ ಫುಲ್ಲು ಕಣ್ಣೆಲ್ಲ ರೆಡ್ ಆಗಿತ್ತು. ಆಮೇಲೆ ಮಾಮಂಗೆ ಹೇಳಿದೆ, ನೀವು ಗ್ಲಾಸ್ ಕೊಡಿ ಅಂದೆ. ಅದು ಗಾಡಿಯಲ್ಲಿ ಹಿಂದೆ ಇತ್ತಲ್ವ, ಮತ್ತು ಅಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಮತ್ತೆ ಅದನ್ನ ತೊಗೊಳ್ಳಿಲ್ಲ. ಅಷ್ಟರಲ್ಲಿ ನನಗೆ ಕಣ್ಣಿಗೆ ಡಸ್ಟ್ ಎಲ್ಲ ಬಿದ್ದುಬಿಟ್ಟು ಈ ಥರ ಕಣ್ಣು ಕೆಂಪಗಾಗಿದೆ. ಓಕೆ, ಅಲ್ಲಿಂದ ಸ್ವಲ್ಪ ಹೊತ್ತು ಟೀ ಕೊಟ್ಟರು ಅವರು. ಟೀ ಕುಡ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರು ಅಂದರೆ ಆನೇಕಲ್ ಫಾರೆಸ್ಟ್ ಬಿಟ್ಟು ಬಂದ್ವಿ. ಬರೋದಕ್ಕೂ ಜೋರು ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ಜೋರು ಮಳೆ ಹುಯ್ತಾ ಇದೆ. ಹಾಗೆ ಇನ್ನೇನು ಮಾಡೋದು, ಅಲ್ಲೇ ಎಲ್ಲಾದರೂ ಸ್ವಲ್ಪ ಹೊತ್ತು ಕೂತಿದ್ದು. ಅಂದರೆ ನಾವು ಹೊರಡೋ ಟೈಮಿಗೆ, ಅಂದರೆ ಇಲ್ಲಿ ಈ ಪ್ಲೇಸಲ್ಲಿ ಸಣ್ಣ ಹನಿ ಆಗ್ತಾಯಿತ್ತು. ಇದರಿಂದ ಸ್ವಲ್ಪ ಮುಂದೆ ಹೋಗಿದ್ದಿದ್ರೆ ನಮಗೆ ಎಲ್ಲೂ ನಿಂತ್ಕೊಳ್ಳೋಕ್ಕೆ ಜಾಗ ಇರ್ತಿರ್ಲಿಲ್ಲ, ನೆನ್ಕೊಂಡು ಹೋಗ್ಬೇಕಿತ್ತು. ಆದರೆ ನಾವು ಅಲ್ಲೇ ಹನಿ ಬೀಳ್ತಾ ಇತ್ತಲ್ಲ, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡಿದ್ವಿ. ಆಮೇಲೆ ಜೋರು ಬಂತಲ್ಲ, ಆಮೇಲೆ ಇಲ್ಲಿ ನಾನು ಈ ಕಡೆ ನಿಂತ್ಕೊಂಡೆ, ಮೋಹನ್ಮಮ್ಮದೆಲ್ಲೋ ಇನ್ನೊಂದು ಸೈಡ್ ಹೋಗಿ ನಿಂತಿದ್ರು. ಈ ಥರ ಜೋರಾಗಿ ಮಳೆ ಹುಯ್ತು. ಒಂದು 1/2 ಅವರ್ ಮಳೆ ಊದಿರೋದು. ಆಮೇಲೆ ಈ ಹುಡುಗರೆಲ್ಲ ಇದ್ರ, ಈ ಹುಡುಗರ ಜೊತೆ ಒಂದಷ್ಟು ಮಾತಾಡ್ತಾಯಿದ್ದೆ. ಚೆನ್ನಾಗಿ ಮಾತಾಡ್ತಾರೆ ಅಲ್ಲಿ ಹುಡುಗರೆಲ್ಲ, ಫುಲ್ಲು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಗೊತ್ತಾ, ಸಖತ್ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರ ಜೊತೆಲ್ಲ ಮಾತಾಡಿಕೊಂಡು ಆಮೇಲೆ ಸ್ವಲ್ಪ ಮಳೆ ಎಲ್ಲ ನಿಲ್ತು. ಆಮೇಲೆ ನಾನು ಮಾಮ ಇಬ್ಬರು ಹೊರಟ್ವಿ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಮೊಳಕೆ ಕಾಳನ್ನೆಲ್ಲ ನೆನೆಸೋಣ, ಹೆಸ್ರು ಕಾಳು, ಕಡಲೆಕಾಳು, ಹಾಗೆ ಅದ್ರ ಜೊತೆಗೆ ಕಡಲೆ ಬೀಜ ಯಾವಾಗಲೂ ಹಾಕಲ್ಲ, ನನಗೇನೋ 1-2 ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಅಷ್ಟೇ. ನಾಳೆಗೆ ಮೊಳಕೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ಅಷ್ಟೆ. ಕಡಲೆ ಬೀಜ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪನೇ ಒಂದು 4 ಕಾಳು ಹಾಕಿದ್ದೇನೆ ಅಷ್ಟೆ. ಓಕೆ, ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.